ಬಿಡುಗಡೆ ಮಾಡುವುದರ ಮುಖೇನವಾಗಿ ಅದ್ಭುತವಾಗಿರತಕ್ಕಂತ 4ನೇ ಕ್ರೀಡಾಕೂಟವನ್ನ ಉದ್ಘಾಟನೆಗೊಳ್ಳುತ್ತಾ ಇದೆ. ಸನ್ಮಾನ್ಯ ಶ್ರೀ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಅವರು ಹಾಗೂ ಶ್ರೀ ಬಸವರಾಜ್ ಬಲೋಟಗಿ ಸರ್ ಅವರು ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರು ಅತ್ಯಂತ ಉತ್ಸಾಹದಿಂದ ಈ ಮೂರು ಬಣ್ಣಗಳ ಈ ಬಲೂನ್ಗಳನ್ನ ಬಿಡುಗಡೆ ಮಾಡೋದ್ರ ಮುಖಾಂತರ ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘದ 4ನೇ ಕ್ರೀಡಾಕೂಟದ ಉದ್ಘಾಟನೆಯನ್ನು ಆಗ್ತಾ ಇದೆ. बोलो भारत माता की, बोलो सेवालाल महाराज की, बोलो रामराव महाराज की, डॉक्टर रामराव महाराज की. ಈಗ ಕರ್ನಾಟಕ ರಾಷ್ಟ್ರದ ರಾಜ್ಯ ಮಟ್ಟದ ನಮ್ಮ ಕ್ರೀಡಾ ಜ್ಯೋತಿಯನ್ನ ಶ್ರೀ ಅರುಣ್ ಕುಮಾರ್ ಚೌಹಾಣ್ ಅಥ್ಲೆಟಿಕ್ಸ್ ಅವರು ಮತ್ತು ಶ್ರೀ ಸುರೇಶ್ ಚೌಹಾಣ್ ಅಥ್ಲೆಟಿಕ್ಸ್, ಮೋತಿಲಾಲ್ ಚೌಹಾಣ್ ಕ್ರಿಕೆಟಿಗರು, ಜಿಲ್ಲಾ ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿಗಳ ಎಲ್ಲ ಕ್ರೀಡಾಪಟುಗಳು ಬರ್ತಾ ಇದ್ದಾರೆ. ಕ್ರೀಡಾ ಜ್ಯೋತಿಯನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಆ ಕ್ರೀಡಾ ಜ್ಯೋತಿಯನ್ನ ಸನ್ಮಾನ್ಯ ಶ್ರೀ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಅವರು, ಬಸವರಾಜ್ ಬಲೋಟಗಿ ಸರ್ ಅವರು ಸ್ವೀಕರಿಸಬೇಕು. ನಮ್ಮೆಲ್ಲ ಕಾರ್ಯಕರ್ತರು ಜೋರಾದ ಚಪ್ಪಾಳೆಯನ್ನು ಹಾಕಬೇಕು. ಕ್ರೀಡಾ ಜ್ಯೋತಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಘನವೆತ್ತ ಕಾರ್ಯಕ್ರಮದ ಜೀವಿತವಾಗಿರ್ತಕ್ಕಂಥ ಜ್ಯೋತಿ ಹಿಡೀರಿ ಸೌಭಾಗ್ಯದ ಕೆಲಸ ಇದೆ. ಅತ್ಯಂತ ಶ್ರೇಷ್ಠ ಮಟ್ಟದ ಈ ಜ್ಯೋತಿ ಇದೆ. ಅತ್ಯಂತ ಶ್ರೇಷ್ಠಮಯವಾಗಿರ್ತಕ್ಕಂಥ ಈ ಕ್ರೀಡಾ ಜ್ಯೋತಿ ಇದು ಯಾವ ರೀತಿ ಇರುತ್ತಂತಂದ್ರೆ ಸೂರ್ಯನ ಬೆಳಕು ಯಾವ ರೀತಿಯಾಗಿ ಪ್ರಪಂಚವನ್ನು ಬೆಳಗುತ್ತೋ ಆಗ ಈ ಕ್ರೀಡಾ ಜ್ಯೋತಿಯು ಎಲ್ಲರ ಮಂದಿರಗಳಲ್ಲಿ ಕ್ರೀಡಾತ್ಮಕ ಭಾವನೆಗಳನ್ನು ಬೆಳೆಸೋದ್ರ ಮುಖಾಂತರ ಅತ್ಯಂತ ಉತ್ಸವವನ್ನು ಬೆಳೆಸುತ್ತೆ. ಹಾಗಾಗಿ ಈ ಕ್ರೀಡಾ ಜ್ಯೋತಿಯನ್ನ ಕ್ರೀಡಾಪಟುಗಳು ತಮ್ಮ ಕ್ರೀಡಾಂಗಣದ ಒಂದು ಸುತ್ತನ್ನು ಹಾಕಿ ಆ ಜ್ಯೋತಿಯನ್ನ ಅಲ್ಲಿ ಹತ್ತಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಹಾಗೆ ಗಣ್ಯರೆಲ್ಲರೂ ವೇದಿಕೆಗೆ ಬರಬೇಕಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಸರ್. ಫಸ್ಟ್ ಲಾಸ್ಟ್ ಏನು ರನ್ನಿಂಗ್ ಅತ್ಯಂತ ಜೋರಾದ ಚಪ್ಪಾಳೆ ಇರಬೇಕು ಕ್ರೀಡಾ ಜ್ಯೋತಿಗೆ. ಕಾರ್ಯಕ್ರಮದಲ್ಲಿ ಇವತ್ತು ವೇದಿಕೆಗೆ ಬಂದಿರತಕ್ಕಂಥ ಸರ್ವರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ, ಮಾನ್ಯ ಶಾಸಕರಿಗೆ ಸನ್ಮಾನ್ಯ ಶ್ರೀ ಹರಿಶ್ಚಂದ್ರ ರಾಠೋಡ್ ಸರ್ ಮಾಮಾಜಿ ಅವರು ಅಧ್ಯಕ್ಷರು ಅವರನ್ನ ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ಹೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. टाटा करो टाटा. वाह ಅತ್ಯಂತ ಉತ್ಸಾಹದಿಂದ ಸನ್ಮಾನ್ಯ ಶ್ರೀ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಅವರು ಬೆಳ್ಳಂಬೆಳಗ್ಗೆ ಬಂದು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗಿಯಾಗಿ ನಮಗೆಲ್ಲರಿಗೆ ಒಂದು ನವಚೇತನವನ್ನು ಕೊಟ್ಟಿದ್ದಾರೆ. ಸರ್ ತಮಗೆ ಧನ್ಯವಾದಗಳು. ಹಾಗೇನೆ ಸನ್ಮಾನ್ಯ ಶ್ರೀ ಬಸವರಾಜ್ ಬಲೋಟಗಿ ಸರ್ ಅವರು ನಮ್ಮೆಲ್ಲ ಯಾವುದೇ ನೌಕರರ ಕಾರ್ಯಕ್ರಮಗಳು ಇರಲಿ, ತಮ್ಮ ಎಷ್ಟೇ ಒತ್ತಡ ಇದ್ರೂ ಕೂಡ ಆ ಕಾರ್ಯಕ್ರಮಗಳನ್ನು ಬಿಟ್ಟು ಬಂದು ನಮಗೆ ಏನಪ್ಪಾ ಅಂದ್ರೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಸೊ ಅವರಿಗೂ ಕೂಡ ಏನಪ್ಪಾ ಅಂದ್ರೆ ನಮ್ಮ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಪ್ರೇಮ್ ಸಿಂಗ್ ಚೌಹಾಣ್ ಸರ್ ಅವರು ಸನ್ಮಾನಿಸಬೇಕಂತ ಹೇಳಿ ವಿನಿಸ್ಕೊಳ್ತಾ ಇದ್ದಾರೆ. ಹಾಗೂ ಹಾಗೂ ನಮ್ಮ ಸಂಘದ ಸಂಸ್ಥಾಪಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಾರಾನಾಥ್ ಚೌಹಾಣ್ ಸರ್ ಅವರಿಗೆ ನಮ್ಮ ಸಂಘದ ಉಪಾಧ್ಯಕ್ಷರಾದಂತಹ ಶಿವರಾಮ್ ರಾಠೋಡ್ ಸರ್ ಅವರು ಬಂದು ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕಂತ ಹೇಳಿ ವಿನಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ವೇದಿಕೆಗೆ ಸತೀಶ್ ಚೌಹಾಣ್ ಸರ್ ಅವರು ಇರಬೇಕು, ಸೋಮು ರಾಠೋಡ್ ಸರ್ ಇರಬೇಕು, ವೇದಿಕೆ ಹತ್ರ ಇರಬೇಕು. ಶಿವರಾಮ್ ರಾಠೋಡ್ ಸರ್ ಅವರು ತಾರಾನಾಥ್ ಚೌಹಾಣ್ ಸರ್ ಅವರಿಗೆ ಸನ್ಮಾನಿಸಬೇಕು. ಹಾಗೆಯೇ ಶ್ರೀ ಸತೀಶ್ ಚೌಹಾಣ್ ಸರ್ ಅವರು ಬಂದು ಶ್ರೀ KS ನಾಯ್ಕ್ ಸರ್ ಅವರಿಗೆ ಸನ್ಮಾನವನ್ನ ನೆರವೇರಿಸಿಕೊಳ್ಬೇಕಂತ ಹೇಳಿ ವಿನಿಸ್ಕೊಳ್ತಾ ಇದ್ದೀನಿ. ಶ್ರೀ KS ರಾಠೋಡ್ ಸರ್ ಅವರಿಗೆ ಸತೀಶ್ ಚೌಹಾಣ್ ಸರ್ ಅವರು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತ ವಿನಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ಶ್ರೀ ಧನರಾಜ್ ಚೌಹಾಣ್ ಸರ್ ಅವರಿಗೆ ಶ್ರೀ ಸೋಮು ರಾಠೋಡ್ ಸರ್ ಅವರು ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕಂತ ಹೇಳಿ ವಿನಿಸ್ಕೊಳ್ತಾ ಇದ್ದೀನಿ.
सतीश भाई एक मिनट ये एक मिनट अध्यक्ष भाई अजिता खालो ना हाँ हाँ हनु बरो भाई एक मिनट हाँ हाँ पकड़ एक मिनट ಹಲೋ ಹಾಗೆಯೇ ಶ್ರೀ ದಂಡರಾಜ್ ಚವ್ಹಾಣ್ ಸರ್ ಅವರಿಗೆ ಸೋಮು ರಾಠೋಡ್ ಸರ್ ಅವರು ಸನ್ಮಾನವನ್ನ ನೆರವೇರಿಸಿಕೊಳ್ಬೇಕಂತ ವಿನಂತಿಸ್ಕೊಳ್ತಾರೆ. ಸೋಮು ರಾಠೋಡ್ ಸರ್ ಕರ್ನಾಟಕ ಓಕೆ ಧನ್ಯವಾದಗಳು ಸರ್. ವೇದಿಕೆಯ ಮೇಲಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಪ್ರೇಮ್ ಸಿಂಗ್ ಚವ್ಹಾಣ್ ಸರ್ ಅವರಿಗೆ ನಮ್ಮ ಸಂಘದ ಇನ್ನೋರ್ವ ಪದಾಧಿಕಾರಿಯಾಗಿರ್ತಕ್ಕಂಥ ರಾಠೋಡ್ ಸರ್ ಅವರು ಭಿಕ್ಕು ಸಿಂಗ್ ರಾಠೋಡ್ ಸರ್ ಅವರು ಬಂದು ಸನ್ಮಾನವನ್ನು ನೆರವೇರಿಸಿಕೊಳ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಹಾಗೆ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹರಿಶ್ಚಂದ್ರ ರಾಠೋಡ್ ಸರ್ ಅವರಿಗೆ ಪ್ರಭು ಜಾಧವ್ ಮತ್ತು ಎಲ್ಲ ನಮ್ಮ ಶಾಸಕರು ಮತ್ತು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಬೆಳವಣಿಗೆ ಸರ್ ಅವರು ನೆರವೇರಿಸಿಕೊಡ್ಬೇಕಂತ ಹೇಳಿ ಸಂಘದ ಅಧ್ಯಕ್ಷರು ಇಲ್ತವ್ರು ಸರ್ ದಯವಿಟ್ಟು ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಹರಿಶ್ಚಂದ್ರ ರಾಠೋಡ್ ಸರ್ ಅವರಿಗೆ ತಮ್ಮೆಲ್ಲರ ಒಂದು ಸ್ಫೂರ್ತಿ ಇರ್ಬೇಕು ಸರ್. ಬಹಳ ಅತ್ಯಂತ ಕ್ರಿಯಾಶೀಲರಾಗಿ ಕೆಲಸವನ್ನು ಮಾಡ್ತಾರೆ. ಕಾರ್ಯಕ್ರಮ ಎಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂಥ ಅವ್ರಿಗೆ ಸನ್ಮಾನ ಮಾಡ್ಬೇಕಂತ ಹೇಳಿ ಅನಿಸ್ಕೊಳ್ತೇನೆ. कोई कोई नहीं छोड़ो 2 ಗಂಟೆ 3 ಗಂಟೆ ओके बाबू ಆಯ್ತು ಬರ್ತೀನಿ ಅಬ್ಬ ಈಗ ಸಂಘದ ಪದಾಧಿಕಾರಿಗಳನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀ ಬಸವರಾಜ್ ಬೆಳವಣಿಗೆ ಸರ್ ಅವರು ಒಂದೆರಡು ಮಾತನಾಡಬೇಕಂತ ವಿನಂತಿಸ್ಕೊಳ್ತೇನೆ ಸರ್. ಕರ್ನಾಟಕ ರಾಜ್ಯ ನಾಳೆ ಸಾಯಂಕಾಲ ಓಕೆ ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಘಟಕ ಕಲಬುರಗಿ ರಾತ್ರಿ 9ಕ್ಕ ವತಿಯಿಂದ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕ್ರೀಡಾಕೂಟ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಈ ಕ್ರೀಡಾಕೂಟದ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ಚಿಂಚೋಳಿ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಡಾಕ್ಟರ್ ಅವಿನಾಶ್ ಜಾಧವ್ ಸಾಹೇಬ್ರೆ, ಈ ಸಂಘದ 1 ಗಂಟೆ 2 ಗಂಟೆ ಇರ್ತಾರೆ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಹರಿಶ್ಚಂದ್ರ ಚವ್ಹಾಣ್ ಸರ್ ಅವರೇ, ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೇಮ್ ಸಿಂಗ್ ಚವ್ಹಾಣ್ ಅವರೇ, ನಿವೃತ್ತ ಅಧಿಕಾರಿಗಳಿರ್ತಕ್ಕಂಥ ತಾರಾಸಿಂಗ್ ಸಾಹೇಬ್ರೆ, ಕೆ ಎಸ್ ರಾಠೋಡ್ ಅವರೇ, ಧನರಾಜ್ ಚವ್ಹಾಣ್ ಸರ್ ಅವರೇ, ಈ ಜಿಲ್ಲೆಯ ಸರ್ಕಾರಿ ಅರೆ ಸರ್ಕಾರಿ ಬಂಜಾರ ಸಮಾಜದ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳ ಎಲ್ಲ ವೃತ್ತಿ ಬಾಂಧವರು, ಬಹಳ ಸಂತೋಷ ಆಗ್ತದೆ. ಕಲಬುರಗಿ ಜಿಲ್ಲೆಯಲ್ಲಿ ರಾತ್ರಿ ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘದ ವತಿಯಿಂದ ಇದು 4ನೇ ವರ್ಷದ ಕ್ರೀಡಾಕೂಟದ ಸಮಾರಂಭವನ್ನು ಆಯೋಜನೆ ಮಾಡುತ್ತಿದ್ದು, ಕಳೆದ ವರ್ಷದಲ್ಲಿ ಕೂಡ ನಾವು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀವಿ. ಯಾಕಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಹೆಚ್ಚಿನ ಸಂಖ್ಯೆಯುಳ್ಳ ಸಮಾಜದ ಬಾಂಧವರು ಇದ್ದರೂ ಕೂಡ, ನೌಕರ ಸಂಖ್ಯೆ ಹೆಚ್ಚಿದ್ರೂ ಕೂಡ, ಒಂದು ಕಳವಳಕಾರಿ ವಿಷಯ ಅಂದರೆ ಇಂಥ ಅದ್ಭುತವಾಗಿರ್ತಕ್ಕಂಥ ಸಮಾರಂಭವನ್ನು ಏನು ಸಂಘದವರು ಆಯೋಜನೆ ಮಾಡಿದ್ದೀವಿ, ಆದರೆ ಎಲ್ಲರೂ ಈ ಕ್ರೀಡಾಕೂಟದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸ್ತಿಲ್ಲ ಅಂತಕ್ಕಂಥ ಕಳವಳವನ್ನು ನಾನು ವ್ಯಕ್ತಪಡಿಸಲೇಬೇಕಾಗ್ತದೆ. ಯಾಕೆಂದರೆ ಇವತ್ತು ಸರ್ಕಾರಿ ನೌಕರ ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಒತ್ತಡದಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ. ಇವತ್ತು ಸರ್ಕಾರದಲ್ಲಿ ದಿನೇ ದಿನೇ ಹುದ್ದೆಗಳು ಖಾಲಿ ಆಗ್ತವೆ. ಹುದ್ದೆಗಳು ಖಾಲಿಯಾದಂತೆಲ್ಲ ಕೆಲಸದ ಭಾರ ಹೆಚ್ಚಳವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನಮ್ಮ ಕೌಟುಂಬಿಕ ಜೀವನ, ವೈಯಕ್ತಿಕ ಜೀವನ, ವೃತ್ತಿ ಜೀವನದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಕೂಡ
ಹೆಚ್ಚು ಕಾಪಾಡ್ತಕ್ಕಂಥ ಜವಾಬ್ದಾರಿ ಇದೆ. ಆ ಹಿನ್ನೆಲೆಯಲ್ಲಿ ಇಂಥ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರ ಮೂಲಕ ನಮ್ಮ ವ್ಯಕ್ತಿತ್ವ ವಿಕಾಸ, ಅದರ ಜೊತೆಗೆ ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗಬೇಕಾದರೆ ಇಂಥ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಭಾಳ ಅವಶ್ಯಕ. ಇಂಥ ಒಂದು ಪ್ರತಿ ವರ್ಷ ಈ ರಜೆ ಅವಧಿಯಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸತಕ್ಕಂಥ ಕೆಲಸ ಆಗಬೇಕಾಗಿದೆ. ಒಂದು ಸಂತೋಷ ಏನಂದರೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಈ ಬಂಜಾರ ಸಮಾಜದ ನೌಕರ ಬಾಂಧವರು, ಅಧಿಕಾರಿ ಬಾಂಧವರು ಇವತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಈ ಅಥ್ಲೆಟ್ಸ್, ಕ್ರಿಕೆಟ್, ವಿವಿಧ ಸ್ಪರ್ಧೆಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತಕ್ಕಂಥ ಸಂತೋಷವನ್ನು ನಾನು ವ್ಯಕ್ತಪಡಿಸಬೇಕಾಗ್ತದೆ. ಯಾಕಂದರೆ ನಾನು ಪ್ರತಿ ವರ್ಷ ಸರ್ಕಾರಿ ನೌಕರ ಸಂಘದ ವತಿಯಿಂದ ಸುಮಾರು 84 ಇಲಾಖೆಗಳ ನೌಕರರು, ಅಧಿಕಾರಿಗಳು ನಾವು 2 ದಿನ ವರ್ಷದಲ್ಲಿ ಕ್ರೀಡಾಕೂಟ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೇವೆ. ಆ ಸಂದರ್ಭದಲ್ಲಿ ನಿಮ್ಮ ಬಂಜಾರ ಸಮಾಜದ ನೌಕರು ಹೆಚ್ಚು ಮುಂಚೂಣಿಯಲ್ಲಿದ್ದು ಹೆಚ್ಚು ಆಸಕ್ತಿದಾಯಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡುವುದರ ಮೂಲಕ ಇವತ್ತು ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಹೋಗಿದ್ದಾರೆ. ಅಂಥ ನೌಕರರಿಗೆ ನಾವು ಕೂಡ ಅನೇಕ ಸಹಾಯ ಸಹಕಾರವನ್ನು ಕೂಡ ನಾವು ನೀಡಿದ್ದೇವೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರಿ ನೌಕರ ಸಂಘದಲ್ಲಿ ಕೂಡ ತಮ್ಮ ನೌಕರು, ಸಮಾಜದ ನೌಕರು ನಮ್ಮ ಗೋಪಾಲ್ ಅವರು ಕೂಡ ಒಬ್ಬ ಶಿಕ್ಷಣ ಇಲಾಖೆಯ ಚುನಾಯಿತ ಪ್ರತಿನಿಧಿಯಾಗಿದ್ದಾರೆ. ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿರ್ತಕ್ಕಂಥವ್ರಿಗೂ ಕೂಡ ನಾವು ಸರ್ಕಾರಿ ನೌಕರ ಸಂಘದಲ್ಲಿ ನಾಮನಿರ್ದೇಶನಗೊಳಿಸಿ ನಮ್ಮ ಸಂಘದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋಕ್ಕೆ ಅವಕಾಶವನ್ನು ನಾವು ಮಾಡಿದ್ದೇವೆ. ಹೀಗಾಗಿ ಮತ್ತು ಈ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಬಂಜಾರ ನೌಕರರು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಈ ಸರ್ಕಾರಿ ನೌಕರ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಭಾಳ ಸಂತೋಷ ವಿಷಯ. ಸರ್ಕಾರಿ ನೌಕರ ಮಕ್ಕಳು ಸ್ಫೂರ್ತಿಯಾಗಬೇಕು, ಅವರ ಮಕ್ಕಳಿಗೆ ಪ್ರೇರಣೆ ನೀಡಬೇಕು, ಸ್ಪರ್ಧಾ ಮನೋಭಾವ ಹೆಚ್ಚಳ ಮಾಡಲಿಕ್ಕೆ ಅವರಿಗೆ ಗೌರವ ನೀಡ್ತಕ್ಕಂಥ ಕೆಲಸ ಕೂಡ ಈ ಬಂಜಾರ ಸಮಾಜದ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘ ಕಲಬುರಗಿ ಜಿಲ್ಲೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಪ್ರಶಂಸೆಯನ್ನು, ಹೆಮ್ಮೆ ಪಡುವಂಥ ಕೆಲಸ ಇವತ್ತು ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತಕ್ಕಂಥ ಸಂತೋಷವನ್ನು ನಾನು ವ್ಯಕ್ತಪಡಿಸಬೇಕಾಗ್ತದೆ. ಮತ್ತು ಸರ್ಕಾರಿ ಏನು ಇತ್ತೀಚಿನ ದಿನದಲ್ಲಿ ಏನು ಒಳ ಮೀಸಲಾತಿಯಿಂದ ಅನೇಕ ಈ ಸಮಾಜದ ನೌಕರರಿಗೆ ಹಿನ್ನಡೆ ಆಗ್ತದೆ, ಅನ್ಯಾಯ ಆಗ್ತದೆ ಅಂತಕ್ಕಂಥ ಕೂಗನ್ನು ನಾವು ಕೇಳಿದ್ದೇವೆ. ಹಾಗಾಗಿ ಮಾನ್ಯ ಶಾಸಕರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ, ಸಮಾಜದ ನೌಕರರ ಅಭಿಮಾನ ಇಟ್ಟು ಇವತ್ತು ಕ್ರೀಡಾ ಒಂದು ಕೂಟವನ್ನು ಉದ್ಘಾಟನೆ ಮಾಡುವುದರ ಮೂಲಕ ಈ ಸಮಾಜದ ಅಭಿಮಾನಪೂರ್ವಕವಾಗಿ ತಾವು ಕೂಡ ಅವರ ನೌಕರರು ಇರ್ಬೋದು, ಸಮಾಜದವರಿಗೆ ಹೆಚ್ಚಿನ ಒಂದು ಸೌಲಭ್ಯವನ್ನು ನೀಡುವುದರ ಮೂಲಕ ತಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಅಗತ್ಯವಾಗಿದೆ ಅಂತಕ್ಕಂಥ ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಸರ್ಕಾರಿ ಅರೆ ಸರ್ಕಾರಕ್ಕೆ ವಿವಿಧ ರೀತಿಯ ಸೌಲಭ್ಯಗಳು ಸರ್ಕಾರದಿಂದ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಯಾವುದೇ ನೌಕರರು ಇರ್ಬೋದು, ಎಲ್ಲರೂ ನಮ್ಮವರೇ ಇರ್ತಕ್ಕಂಥ ದಿಶೆಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಯಾರಿಗೆ ಅನ್ಯಾಯ ಆಗಲಿ, ತೊಂದರೆ ಆಗಲಿ, ಅದನ್ನು ಅವರಿಗೆ ನ್ಯಾಯವನ್ನು ನೀಡ್ತಕ್ಕಂಥ ಕೆಲಸ ಕೂಡ ಸರ್ಕಾರಿ ನೌಕರ ಸಂಘ ಮಾಡ್ತಾ ಇದೆ. ಇವತ್ತು ಯಾವುದೇ ಮುಲಾಜಿಲ್ಲದೆ ಪ್ರಾಮಾಣಿಕವಾಗಿ ಯಾರಿಗೂ ತೊಂದರೆ ಆದರೂ ಕೂಡ ನಾವು ಬಿಡೋದಿಲ್ಲ. ಹಾಗಾಗಿ ನಾವು ನ್ಯಾಯಯುತವಾಗಿ ಸರ್ಕಾರಿ ನೌಕರು ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು, ಅನೇಕ ತೊಂದರೆಗಳನ್ನು ನಾವು ಎದುರಿಸಬೇಕಾಗ್ತದೆ. ಅದನ್ನು ಎದುರಿಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ನಾವು ರೂಪಿಸಿಕೊಳ್ಬೇಕಾಗ್ತದೆ. ಅಂದಾಗ ನಮಗೆ ವಹಿಸಿಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಏನಿದೆ, ಕಾರ್ಯ ಹಂಚಿಕೆ ಏನಿದೆ, ಕಾರ್ಯವ್ಯಾಪ್ತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಅದನ್ನು ಅಪೂರ್ಣ ಮಾಡಿದರೆ ನಾವು ನಿರ್ಭಯದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ನಿರ್ಭಯದಿಂದ ಇರಬೇಕಾದ್ರೆ ಪರಿಪೂರ್ಣ ಕೆಲಸವನ್ನು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ನಾವೆಲ್ಲರೂ ಬೆಳೆಸ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾವು ಯಾವುದೇ ಸ್ಥಾನದಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ನಮಗೆ ವಹಿಸಿಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಏನಿದೆ ಅದನ್ನು ಸಮರ್ಥವಾಗಿ ರೂಪಿಸ್ತಕ್ಕಂಥ ಕೆಲಸ ನೀವು ಕೂಡಿ ಮಾಡಿದಾಗ ಮಾತ್ರ ಆ ವ್ಯಾಪ್ತಿ ಬೆಳವಣಿಗೆಗೆ ಪೂರಕ ಆಗ್ತದೆ. ಅದರ ಜೊತೆಗೆ ನಮ್ಮ ವ್ಯಕ್ತಿತ್ವ ಕೂಡ ವಿಕಾಸವಾಗಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕವಾದಂಥ ರೀತಿಯಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ರಜಾ ದಿನ ನಮಗೂ ಕೂಡ ಮಾನ್ಯ ಶಾಸಕರಿಗೂ ಕೂಡ ಅನೇಕ ಕಾರ್ಯಕ್ರಮಗಳು ರಜಾವಧಿಯಲ್ಲಿ ನಡೀತಾ ಇರ್ತವೆ. ಅಂಥದ್ರಲ್ಲಿ ತಾವು ಕೂಡ ಈ ಕ್ರೀಡಾಕೂಟ ಆಯೋಜನೆ ಮಾಡಿದರೆ ಸಂಘದ ಅಧ್ಯಕ್ಷರಲ್ಲಿ, ಪದಾಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ. ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಗಿರ್ಬೋದು, ಕ್ರೀಡಾಕೂಟ ಆಗಿರ್ಬೋದು, ಬೇರೆ ಬೇರೆ ಕಾರ್ಯಚಟುವಟಿಕೆಗಳು ಸಂಘದ ವತಿಯಿಂದ ನಡೀತಾ ಇವೆ. ಆ ನಿಟ್ಟಿನಲ್ಲಿ
ಎಲ್ಲ ಜಿಲ್ಲೆಯ ತಾಲೂಕು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನೌಕರರ ಮೀಟಿಂಗನ್ನು ಕರೆದು ಒಂದು ಜಾಗೃತಿಯನ್ನು ಮೂಡಿಸಿ ಇಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಲಿಕ್ಕೆ ತಾವು ಮುಂದಿನದಲ್ಲಿ ಹೆಚ್ಚಿನ ಸಂಖ್ಯೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥ ಮಾತನ್ನು ನಮ್ಮ ಸಂಘದ ಅಧ್ಯಕ್ಷರಿಗೆ ಹರ್ಷನ್ ಸರ್ ಅವರಿಗೆ ನಾನು ವಿನಂತಿಯನ್ನು ಮಾಡಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನಿಸಿ ಗೌರವಿಸಿ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಘದ ಎಲ್ರಿಗೂ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅತ್ಯಂತ ಕ್ರಿಯಾಶೀಲರಾಗಿರ್ತಕ್ಕಂಥ ನಮ್ಮ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಬಳ್ಳವನಗಿರಿ ಸರ್ ಅವರು ಬಹಳಷ್ಟು ಕಲಬುರಗಿ ಜಿಲ್ಲೆಯ ನೌಕರರ ಸಮಸ್ಯೆಗಳನ್ನಾಗಿರ್ಬೋದು ಅಥವಾ ಕಾರ್ಯಕ್ರಮಗಳನ್ನು ರೂಪಿಸುವಂಥದ್ದಾಗಿರ್ಬೋದು ಅತ್ಯಂತ ಬಹಳ ಉತ್ಸಾಹದಿಂದ ಮಾಡ್ತಾರೆ. ಸರ್ ಅವರಿಗೆ ನಾವು ವೇದಿಕೆ ಮುಖಾಂತರ ಕೇಳಿಕೊಳ್ಳೋದೇನೆಂದರೆ, ನಾವು ಪ್ರಾಥಮಿಕ ಪ್ರೌಢ ಎಲ್ಲ ಹಂತಗಳಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಎಲ್ಲ ಥರದ ಸ್ಪರ್ಧೆಗಳನ್ನು ಅನುಸರಿಸಿಕೊಂಡು ನಮ್ಮ ಸರ್ಕಾರಿ ನೌಕರರು ಬರ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಮತ್ತು ಸರ್ಕಾರೇತರ ಅನುದಾನಿತ ಶಾಲೆಗಳಿಗೆ ಮತ್ತು ಅನುದಾನಿತ ನೌಕರರಿಗೆ ಅವಕಾಶಗಳು ಇಲ್ಲ ಏನು ಅಂತ ಅನಿಸ್ತಾ ಇದೆ. ದಯವಿಟ್ಟು ನನಗೆ ಅನಿಸುತ್ತೆ ತಮ್ಮಿಂದ ಅದು ಸಾಧ್ಯ ಇದೆ ಅಂತ ಅನಿಸುತ್ತೆ ಸರ್. ಮುಂಬರುವ ದಿನಗಳಲ್ಲಿ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಎಲ್ಲ ನೌಕರರಿಗೂ ಕೂಡ ಮಕ್ಕಳಿಗೂ ಕೂಡ ಏನಪ್ಪಾ ಅಂದ್ರೆ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತೆ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ಆ ನಿಟ್ಟಿನಲ್ಲಿ ತಾವು ಕಾರ್ಯವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಸಂಘದ ಪರವಾಗಿಯೂ ಕೂಡ ಏನಪ್ಪಾ ಅಂದ್ರೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಸರ್. ದಯವಿಟ್ಟು ಇಲ್ಲಿವರೆಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಶಾಸಕರು ಚಿಂಚೋಳಿ ಮತ್ತು ಕ್ಷೇತ್ರಸ್ಥರು ಮಾತಾಡಬೇಕೆಂದು ವಿನಿಸ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಘ ನೌಕರರ ಸಂಘ ವತಿಯಿಂದ 4ನೇ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನವಾದಂಥ ಸನ್ಮಾನ್ಯ ಬಸವರಾಜ್ ಜಿ ಅವರೇ, ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರೇ, ಹಾಗೆಯೇ ನಮ್ಮ ಬಂಜಾರ ಸರ್ಕಾರಿ ನೌಕರರ ಅಧ್ಯಕ್ಷರುಗಳಾದ ಹರೀಶ್ ಚಂದ್ರ ರಾಥೋಡ್ ಅವರೇ, ಇನ್ನೊಬ್ಬರು ಹಿರಿಯರು ತಾರಾನಾಥ್ ಚವಾಣ್ ಅವರೇ, ಇನ್ನೊಬ್ಬರು ನಮ್ಮ ಮಾರ್ಗದರ್ಶಕರು ಪ್ರೇಮ್ ಸಿಂಗ್ ಮಾಸ್ಟರ್ ಸಾಹೇಬ್ರೆ, KS ರಾಥೋಡ್ ಜಿ ಅವರೇ, ಬಾಬು ಜಾಧವ್ ಅವರೇ, ಧರ್ಮರಾಜ್ ಚವಾಣ್ ಅವರೇ, ಮತ್ತೆ ವೇದಿಕೆ ಎಲ್ಲ ಹಿರಿಯರೇ, ವೇದಿಕೆ ಮುಂದೆ ಆಸೆ ಧನರಾಜ್ ಅವರೇ, ವೇದಿಕೆ ಮುಂದೆ ಆಸೆ ಎಲ್ಲ ಹಿರಿಯರೇ, ಗಣ್ಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬ ಒಳ್ಳೆಯ ಕಾರ್ಯಕ್ರಮ ಇದು. ಬಂಜಾರ ನೌಕರರ ಸಂಘ ವತಿಯಿಂದ ಕ್ರೀಡಾಕೂಟ ಕಾರ್ಯಕ್ರಮ. ನಾವು ಕ್ರೀಡಾ ಅಂತ ಅಂದರೆ ಬರೀ ವಿನ್ ಆಗಕ್ಕೆ ಅಷ್ಟೇ ನೋಡಬಾರ್ದು. ಒಂದು ಯಾವುದೇ ಒಂದು ಸ್ಪೋರ್ಟ್ಸ್ ಇರಲಿ, ಆ ಸ್ಪೋರ್ಟ್ಸ್ ಪಾರ್ಟಿಸಿಪೇಷನ್ ಮಾಡೋದು ತುಂಬ ಅಗತ್ಯ. ಯಾಕಂದರೆ ನಾನು ಡಾಕ್ಟರ್ ಆಗಿ ಹೇಳ್ಬೋದು, ಯಾವಾಗ ನಮ್ಮದು ಬಾಡಿ ಫಿಟ್ ಇರುತ್ತೆ, ಮೈಂಡು ಫಿಟ್ ಇರುತ್ತೆ. ನೀವು ಸರ್ಕಾರಿ ನೌಕರರು, ನಿಮ್ಗೆ ಎಷ್ಟು ಸ್ಟ್ರೆಸ್ ಇರುತ್ತೆ, ಎಷ್ಟು ಒತ್ತಡ ಇರುತ್ತೆ ಅಂತ ನಮ್ಗೆ ಗೊತ್ತಿದೆ. ಯಾಕಂದರೆ ನಾನು ಕೂಡ ಈಗ MLA ಆಗಿದ್ದೀನಿ, ಅಂದರೆ 2 ಬಾರಿ. ಅದಕ್ಕಿಂತ ಮೊದಲು ನಮ್ಮ ತಂದೆಯವರು ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ ಇದ್ರು, ಡಾಕ್ಟರ್ ಆಗಿ ಮೆಡಿಕಲ್ ಡೈರೆಕ್ಟರ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರು. ಅವ್ರು ನಾನು ದಿನ ನೋಡ್ತಿದ್ದೆ, ಎಷ್ಟು ಸ್ಟ್ರೆಸ್ ಇರ್ತಿತ್ತು, ಎಷ್ಟು ಸ್ಟ್ರೈನ್ ಇರ್ತಿತ್ತು, ಟೆನ್ಷನ್ ಎಷ್ಟು ಇರ್ತಿತ್ತು. ಟೆನ್ಷನ್ ಇಲ್ಲ, ಸ್ಟ್ರೈನ್, ಸ್ಟ್ರೆಸ್ ಆದಮೇಲೆ BP ಶುಗರ್ ಬರೋದು ಅನಿವಾರ್ಯ. ಅದು ನಿಮ್ಮದು ಏನಂತಾರೆ ಆಕ್ಯುಪೇಷನಲ್ ಹೆಜಾರ್ಡ್ ಅಂತೀವಿ. ಫ್ಯಾಕ್ಟ್ರಿ ಕೆಲವ್ರು ಕೆಲಸ ಮಾಡಿದ್ರೆ ಅವ್ರ ಕೆಮ್ಮು ಈಗ ಆ ಥರ ಬರ್ತಾ ಇರುತ್ತೆ. ಸರ್ಕಾರಿ ಕೆಲಸ ಈ ಥರ ನೌಕರರ ಸಂಘದ ನೌಕರಿ ಮಾಡಬೇಕಿದ್ರೆ ಸ್ಟ್ರೆಸ್ ಸ್ಟ್ರೈನಿಂದ BP ಶುಗರು ಬರುತ್ತೆ. ಅದಕ್ಕೆ ಇಂಥ ಒಂದು ಕಾರ್ಯಕ್ರಮ ಕ್ರೀಡಾಕೂಟ ಸ್ಪೋರ್ಟ್ಸ್ಗೆ ನಾವು ಜಾಸ್ತಿ ಒತ್ತನ್ನು ಕೊಡಬೇಕು. ತಾವು ಇದು ಕಾರ್ಯಕ್ರಮ ಮಾಡ್ತೀವಿ, ಅದಕ್ಕೆ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದು ಬರೀ ನಮ್ಮ ಅಧ್ಯಕ್ಷ ಅಷ್ಟೇ ಅಲ್ಲ, ಹರೀಶ್ ಚಂದ್ರ ರಾಥೋಡ್ ಅವರು ಅಷ್ಟೇ ಅಲ್ಲ, ಇಡೀ ತಮ್ಮ ನೌಕರ ಸಂಘ ಎಲ್ಲ ಟೀಮ್, ಎಲ್ಲ ಪದಾಧಿಕಾರಿಗಳು ಮತ್ತೆ ಎಲ್ಲ ಹಿರಿಯರ ಮಾರ್ಗದರ್ಶನದಿಂದ ಇದು ಒಳ್ಳೆ ಕಾರ್ಯಕ್ರಮ ಆಗಿದೆ. ನಮ್ಮ ಜಿಲ್ಲಾ ಅಧ್ಯಕ್ಷರು ಬಸವರಾಜ್ ಹೇಳ್ದಂಗೆ ಇನ್ನೂ ಜಾಸ್ತಿ ಪಾರ್ಟಿಸಿಪೇಷನ್ ಆಗಬೇಕು, ಇನ್ನೂ ಜಾಸ್ತಿ ಜನ ಸೇರಬೇಕು. ಇನ್ನು ಇದು ಒಳ್ಳೇದಾಗಿದೆ, ಬೆಳವಣಿಗೆ ಇನ್ನು ಮುಂದೆ ಇನ್ನೂ ಒಳ್ಳೇದಾಗತ್ತಂತ ನಾನು ವಿಶ್ವಾಸ ಇದೆ. ಮತ್ತೆ ಈಗ ಇತ್ತೀಚೆಗೆ ತಮ್ಗೆ ಗೊತ್ತು, ಒಳ ಮೀಸಲಾತಿ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ನಮಗೆ ದಿನನಿತ್ಯ ನನಗೆ ಒಂದು 10-15 ಜನ ಮೊರಾರ್ಜಿ ದೇಸಾಯಿ ಶಾಲೆಗೋಸ್ಕರ ಬರ್ತಾ ಇರ್ತಾರೆ. ಅವ್ರಿಗೆ ಸೀಟ್ ಸಿಗ್ತಿಲ್ಲ. ಹಾಸ್ಟೆಲ್ಗಳಿಗೆ 60-70% ಇದ್ರೂ ಕೂಡ
ಅವ್ರು ಹಾಸ್ಟೆಲ್ ಸೀಟ್ ಸಿಗ್ತಿಲ್ಲ ಅವ್ರಿಗೆ. ಮೊದಲೆಲ್ಲ 45% 35%ಗೂ ಸೀಟ್ ಸಿಗ್ತಿತ್ತು. ಈಗ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಖಂಡಿತವಾಗ್ಲೂ ನಾವು ಕೂಡ ನಮ್ಮ ಪಕ್ಷ ಕಡೆಯಿಂದ ಇದು ಪಕ್ಷ ಕಾರ್ಯಕ್ರಮ ಅಲ್ಲ, ಆದರೂ ಕೂಡ ನಮ್ಮ ಪಕ್ಷ ಕಡೆಯಿಂದ ನಮ್ಮ ಸಮಾಜಗೋಸ್ಕರ ನಾವು ಮಾಡ್ತಾ ಇದೀವಿ, ಆಲ್ಟರ್ನೇಟ್ ಕೆಲಸ ಮಾಡ್ತಾ ಇದೀವಿ. ಇದು ಒಂದು ಕಾರ್ಯಕ್ರಮ ಆದ್ಮೇಲೆ ಇನ್ನೊಂದು ಕಾರ್ಯಕ್ರಮ ಇದೆ, ಅದು ಕೂಡ ಸಜೆಷನ್ ತಗೊಂಡು ಏನು ಅಧಿವೇಶನದಲ್ಲಿ ಏನು ಧ್ವನಿ ಎತ್ತಬಹುದು ಅದು ಕೂಡ ವಿಚಾರ ಮಾಡಿ ಖಂಡಿತವಾಗ್ಲೂ ನಮ್ಮ ಜೊತೆಗೆ ನಾವು ಇರ್ತೀವಿ. ಯಾಕಂದ್ರೆ ಪ್ರಾಕ್ಟಿಕಲಿ ನೋಡ್ಬೇಕಿದ್ರೆ ನಾನು ಕೂಡ ಚಿಂಚೋಳಿ ಶಾಸಕ, ನಮ್ದು ಹೈಯೆಸ್ಟ್ ತಾಂಡಗಳು ಬರುತ್ತೆ. ತಾಂಡಲ್ಲಿ ಈಗಲೂ ಕೂಡ ಜನ ಸೆಂಟರ್ ಏನು ಹೆಡ್ ಕ್ವಾರ್ಟರ್ಸ್, ಗ್ರಾಮ ಪಂಚಾಯತ್ ಹೆಡ್ ಕ್ವಾರ್ಟರ್ಸ್ ಇರುತ್ತೆ, ಅದಕ್ಕಿಂತ ಸಾಕಷ್ಟು 25-30 ಕಿಲೋಮೀಟರ್ ದೂರ ಇರ್ತಾರೆ. ಅವ್ರಿಗೆ ತುಂಬಾ ಇನ್ನೂ ಸಾಕಷ್ಟು ಡೆವಲಪ್ಮೆಂಟ್ ಆಗಬೇಕಾಗಿದೆ, ಅದಕ್ಕೆ ನೆಸೆಸರಿ ಇದೆ. ಅದಕ್ಕೆ ಖಂಡಿತವಾಗ್ಲೂ ನಾನು ಧ್ವನಿ ಎತ್ತೀನಿ. ನಾವೆಲ್ಲ ಸಮಾಜದವ್ರು, ನಾವು ಯಾರ್ಯಾರು ಶಾಸಕರು ಇದ್ದೀವಿ, ಮತ್ತೆ ಇವಾಗ ಸರ್ಕಾರ ವತಿಯಿಂದ ಇವಾಗ ರುದ್ರಪ್ಪ ಲಮಾಣಿಯವರು ಕೂಡ ಮಿನಿಸ್ಟರ್ ಆಗಿದ್ದಾರೆ, ಸಂತೋಷದ ವಿಷಯ. ಅವರು ಕೂಡ ಕ್ಯಾಬಿನೆಟ್ ಅಲ್ಲಿ ಇರ್ತಾರೆ. ಖಂಡಿತವಾಗ್ಲೂ ನಾವೆಲ್ಲ ಪಕ್ಷಾತೀತ ಭೇದ ಭಾವ ಬಿಟ್ಟು ಸಮಾಜಗೋಸ್ಕರ ಕೆಲಸ ಮಾಡ್ತೀವಿ ಅಂತ ತಮ್ಮ ಮುಂದೆ ಹೇಳ ಬಯಸ್ತೀನಿ. ಮತ್ತೆ ತಾವು ಈ ತರ ಒಂದು ಒಳ್ಳೆ ಇವಾಗ ಸ್ಪೋರ್ಟ್ಸ್ ಏನು ಎನ್ವೈರನ್ಮೆಂಟ್ ಇದೆ, ಕ್ರೀಡಾ ಏನಿದೆ, ಇದರಲ್ಲಿ ತಾವು ರಿಲೇಷನ್ನು ಬೆಳೆಯುತ್ತೆ. ಯಾಕಂದ್ರೆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇಂಟರ್ಲಿಂಕ್ ಡಿಪಾರ್ಟ್ಮೆಂಟ್ ಇರುತ್ತೆ. ಯಾವುದೇ ಡಿಪಾರ್ಟ್ಮೆಂಟ್ ಇಲ್ಲಿ ಗೌರ್ಮೆಂಟ್ ಅಲ್ಲಿ ಇಂಟರ್ಲಿಂಕ್ ಇರುತ್ತೆ. ಜನರಿಗೆ ಸೇವೆ ಮಾಡೋಕ್ಕೂ ತುಂಬಾ ಒಳ್ಳೆ ಅವಕಾಶ ಸಿಗುತ್ತೆ. ಇದು ಒಂದು ರಿಲೇಷನ್ ಡೆವಲಪ್ ಮಾಡೋಕ್ಕೆ ಒಂದು ತುಂಬಾ ಒಳ್ಳೆ ವೇದಿಕೆ. ತಮ್ಗೆಲ್ಲರಿಗೆ ಒಳ್ಳೇದಾಗ್ಲಿ, ತಾವೆಲ್ಲ ಆಲ್ ದಿ ಬೆಸ್ಟ್ ಹೇಳ್ತಾ ನನ್ಗೆ ಕರೆಸ್ಬಿಟ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟು ತಮ್ಗೆಲ್ಲರಿಗೆ ಧನ್ಯವಾದ ಹೇಳ್ತಾ ನಾನು ಎರಡು ಮಾತಾಡ್ತೀನಿ. ಧನ್ಯವಾದ. ಸನ್ಮಾನ್ಯ ಶ್ರೀ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಅವರು ಯುವಕರಾಗಿ, ಶಾಸಕರಾಗಿ, ಸಮಾಜದ ಹಿತದೃಷ್ಟಿಯ ಮುಖೇನವಾಗಿ ಕಾರ್ಯಕ್ರಮಗಳನ್ನು ರೂಪಿಸುವ ಮುಖಾಂತರ ಅತ್ಯಂತ ಬಹಳ ಆತ್ಮೀಯತೆಯಿಂದ ಇವತ್ತೇನು ನಮ್ಮ ಬರ್ನಿಂಗ್ ಇಶ್ಯೂ ಇದೆ ಒಳ ಮೀಸಲಾತಿ ಬಗ್ಗೆ, ಅವರ ಕಳಕಳಿ ಕಾಳಜಿಯನ್ನು ನಾವು ಯಾವತ್ತೂ ಮರೆಯಂಗಿಲ್ಲ ಸರ್. ತಮ್ಮ ಧ್ವನಿ ಸಂವಿಧಾನಬದ್ಧವಾಗಿ ಶಾಸನ ಸಭೆಯಲ್ಲಿ ಎತ್ತಬೇಕು. ಏನು ಇವತ್ತಿನ ದಿನಮಾನಗಳಲ್ಲಿ ತೊಂದರೆ ಆಗ್ತಾ ಇದೆ ಅದನ್ನು ಸರಿಪಡಿಸೋದ್ರಲ್ಲಿ ತಮ್ಮ ಶ್ರಮ ಇರಬೇಕು ಅಂತಕ್ಕಂಥದ್ದನ್ನು ವೇದಿಕೆಗಳ ಮುಖಾಂತರ ಹೇಳ್ತಾ, ಈಗ ನಮ್ಮ ಅಧ್ಯಕ್ಷರು ಮಾತಾಡುವ ಪೂರ್ವದಲ್ಲಿ ಶ್ರೀ ಸಂತೋಷ್ ಚವಾಣ್ ಸರ್ ವೇದಿಕೆ ಹತ್ರ ಬರಬೇಕು, ಹಾಗೆಯೇ ದೇವಿದಾಸ್ ಚವಾಣ್ ಸರ್ ವೇದಿಕೆ ಹತ್ರ ಬರಬೇಕು, ಹಾಗೆ ರಾಕೇಶ್ ಚವಾಣ್ಜಿ ಅವರು ವೇದಿಕೆ ಹತ್ರ ದಯವಿಟ್ಟು ಬರಬೇಕಂತ ಹೇಳ್ತಕ್ಕಂಥ ಮಾತನ್ನ ಹೇಳ್ತಾ, ಮುಂದೆ ನಮ್ಮ ಸನ್ಮಾನ್ಯ ಶ್ರೀ ಬಿಲೋ 45 ಒಳಗಿರತಕ್ಕಂಥ 100 ಮೀಟರ್ ಓಟದ ಎಲ್ಲ ತಯಾರಿಯನ್ನ ಮಾಡಬೇಕು. ಅದಕ್ಕಿಂತ ಪೂರ್ವದಲ್ಲಿ ಸಂತೋಷ್ ಚವಾಣ್ಜಿ ಹಾಗೂ ದೇವಿದಾಸ್ ಚವಾಣ್ ಸರ್ ಹಾಗೂ ರಾಕೇಶ್ ಚವಾಣ್ ಸರ್ ವೇದಿಕೆ ಹತ್ರ ಬರ್ಬೇಕಂತ ವಿನಿಸ್ಕೊಳ್ತಾ, ಸನ್ಮಾನ್ಯ ಶ್ರೀ ಹರಿಶ್ಚಂದ್ರ ರಾಠೋಡ್ ಸರ್ ಅವರು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯ ನುಡಿಗಳನ್ನ ಮಾತಾಡ್ಬೇಕಂತ ಹೇಳಿ ವಿನಿಸ್ಕೊಳ್ತಾ ಇದ್ದೀನಿ. ಅದರ ಸರ್ ಮಾಮಾಜಿ ಮಾತಾಡೋದು. ಎಲ್ಲರಿಗೆ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಒಂದು ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘ ವತಿಯಿಂದ ಕ್ರೀಡಾಕೂಟವನ್ನು ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಕ್ರೀಡಾಕೂಟದ ಉದ್ಘಾಟಕರಾಗಿ ಆಗಮಿಸಿದಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಶ್ರೀ ಅವಿನಾಶ್ ಜಾಧವ್ ಸರ್ ಅವರೇ ಮತ್ತು ಅರೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಶ್ರೀ ಬಸವರಾಜ್ ಸರ್ ಅವರೇ, ನಮ್ಮ ಹಿರಿಯರು ತಾರಾನಾಥ್ ಚವಾಣ್ ಸರ್ ಅವರೇ, ಪ್ರೇಮ್ ಸಿಂಗ್ ಸರ್ ಅವರೇ, KS ನಾಯಕ್ ಅವರೇ, ಧನರಾಜ್ ಸರ್ ಅವರೇ, ಎಲ್ಲ ಸರ್ಕಾರಿ ನೌಕರ ಸಂಘದವರೇ, 1991-92ನೇ ಸಾಲಿನಲ್ಲಿ ನಮ್ಮ ಸಂಘವನ್ನು ಸ್ಥಾಪನೆ ಮಾಡಿದವರು ನಮ್ಮ ತಾರಾನಾಥ್ ಚವಾಣ್ಜಿ ಸರ್ ಅವರು. ಅಲ್ಲಿಂದ ಇಲ್ಲಿಯವರೆಗೆ ಸತತವಾಗಿ ಅಧ್ಯಕ್ಷರಾದವರು ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡೇ ಬಂದಿದ್ದಾರೆ. ಈಗ ಒಂದು 4 ವರ್ಷದಿಂದ ಸುನೀಲ್ ಸರ್ ಅವರೇನು ಅಧ್ಯಕ್ಷ ಆದರು, ನಮ್ಮ ACF ಸರ್ ಅವರು, ಅಲ್ಲಿಂದು ಅವ್ರ ಅವಧಿಯಲ್ಲಿ 2 ಸಲ ಇದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ ಸರ್. ಆಮೇಲೆ ಈಗ ನಮ್ಮ ಅವಧಿಯಲ್ಲಿ ಕೂಡ ನಾನು ಹೋದಷ್ಟು ಕೂಡ ನಾವು ಇದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಈಗಲೂ ಕೂಡ ನಾವು ಆಯೋಜನೆ ಮಾಡಿದ್ದೇವೆ. ಆದರೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಬರಬೇಕಾಗಿತ್ತು. ಆದರೆ ಏನೋ ಒಂದು ಕೆಲಸದ ಒಂದು ಮೀಟಿಂಗ್ ಇದೆ, ಅದು ಒಂದು ಮೀಟಿಂಗ್ ಸಲುವಾಗಿ ತಯಾರಿ ನಡೆದಿದೆ ಆ ಕಡೆ, ಅದಕ್ಕೆ ಸ್ವಲ್ಪ ಸಂಖ್ಯೆಯನ್ನು ಕಡಿಮೆ ಆಗಿದೆ. ಮುಂದಿನ ದಿನಮಾನದಲ್ಲಿ ನಾವು ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರದಾರರ ವಿಶ್ವಾಸವನ್ನು ತಗೊಂಡು ಇಲ್ಲಿಗೆ ಮುಂದೆ ಒಂದು ಕ್ರೀಡಾಕೂಟಕ್ಕೆ ಕರ್ಕೊಂಡು ಬರೋಣ ಅಂತ ಹೇಳಿ
ಆಲ್ರೆಡಿ ಈಗ ನಮ್ಮ ಸಾಹೇಬರು MLA ಸಾಹೇಬರು ಬೇರೆ ಕಡೆ ಮೀಟಿಂಗ್ ಹೋಗಬೇಕಾಗಿದೆ. ಅದಕ್ಕೆ ಹೆಚ್ಚಿಗೆ ಏನು ಮಾತಾಡೋದು ಬೇಡ, ಎಲ್ಲ ಮಾತುಗಳನ್ನು ಆಡಿದ್ದಾರೆ. ಅದಕ್ಕೆ ನನಗೆ 4 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಅಧ್ಯಕ್ಷರು ತಮ್ಮ ಅಧ್ಯಕ್ಷ ನುಡಿಗಳಲ್ಲಿ ಇವತ್ತು ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆಗಳು ಇರುವಂತಹ ಸಂದರ್ಭದಲ್ಲೂ ಕೂಡ ಇಷ್ಟೊಂದು ಗಟ್ಟಿ ಮನಸ್ಸುಗಳು ನಮ್ಮ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ ಸರ್. ಇನ್ನು ಘನವೆತ್ತ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ 4ನೇ ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕಾದ್ರೆ ಹನಿ ಹನಿಗೂಡಿದರೆ ಹಳ್ಳ, ತೆನಿ ತೆನಿಗೂಡಿದರೆ ರಾಶಿ ಅಂತ ಸರ್. ಇವತ್ತು ನಮ್ಮ ಸಂಘದಲ್ಲೇ ಅನೇಕ ಕ್ರಿಯಾಶೀಲ ಕಾರ್ಯಕರ್ತರು ನೌಕರರಿದ್ದಾರೆ. ವಿಶೇಷವಾಗಿ ನಮ್ಮ ಸಂತೋಷ್ ಚವಾಣ್ ಸರ್ ಅವರು ಹಾಗೂ ನಮ್ಮ ರಾಕೇಶ್ ಚವಾಣ್ಜಿ ಸರ್ ಅವರು, ದೇವಿದಾಸ್ ಚವಾಣ್ ಸರ್ ಅವರು, ಸೋಮು ರಾಠೋಡ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಯಾಕಂದ್ರೆ ನಮ್ಮ ಸಂಘದಲ್ಲಿ ಅನೇಕ ಜವಾಬ್ದಾರಿಗಳನ್ನ ಯಾರಿಗೂ ಹೇಳಬೇಕಂತೇನಿಲ್ಲ, ತಮ್ಮನ್ನ ತಾವು ತೆಗೆದುಕೊಂಡು ಇವತ್ತು ನಮ್ಮ ಸೋಮು ಸರ್ ಅವರು ಇಡೀ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಟಿ ಶರ್ಟ್ಗಳನ್ನು ಪ್ರಾಯೋಜನೆ ಮಾಡಿದ್ದಾರೆ. ದೇವಿದಾಸ್ ಚವಾಣ್ ಸರ್ ಅವರು ಹಾಗೂ ರಾಕೇಶ್ ಚವಾಣ್ಜಿ ಅವರು, ಸಂತೋಷ್ ಚವಾಣ್ಜಿ ಅವರು ಇವತ್ತು ಈ ಸ್ಪೋರ್ಟ್ಸ್ ಅನ್ನ ನಡಿಬೇಕಾದ್ರೆ ಅದಕ್ಕೆ ಎಲ್ಲ ಬೆನ್ನೆಲುಬಾಗಿ ಅವರೇನಪ್ಪ ಅಂದ್ರೆ ಈ ಕಾರ್ಯರೂಪನ ಸಂಪೂರ್ಣವಾಗಿ ಮಾಡಿದ್ದಾರೆ. ಅದಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರವರನ್ನ ಸನ್ಮಾನಿಸಿ ಸರ್. ದಯವಿಟ್ಟು ಅಜಿತಾ ಸರ್, ಎಲ್ಲ ಪದಾಧಿಕಾರಿಗಳು ಅವರಿಗೆ, ಮಾನ್ಯ ಶಾಸಕರು ಹಾಗೂ ಶ್ರೀ ಬಸವರಾಜ್ ಬೆಳವಣಿಗೆ ಸರ್ ಅವರು, ಇದಕ್ಕೆ ನೇತೃತ್ವ ವಹಿಸಿದಂತ ಪ್ರಭು ಜಾಧವ್ ಅಣ್ಣ ಅವರು ಕೂಡ ಅಲ್ಲಿ ವೇದಿಕೆಯಲ್ಲಿ ಇರಬೇಕು. ಸೊ ಅವರಿಗೂ ಕೂಡ ಒಂದು ಸನ್ಮಾನ ಸರ್. ಪ್ರಭು ಜಾಧವ್ ಸರ್. सर आपण ಸೇರ್ ಚಪ್ಪಾಳೆ ಆಡೋ ಹಾಗೆ ದಾಡಮೆ आपण भी ದಿಸ ಜವಾಬ್ದಾರಿ ಲೇನ ಈ ಸಂಘದ ಬೇರೆ ಬೇರೆ ಕೆಲಸಗಳ ಮಾಡಲಿ ನಾವೆಲ್ಲರೂ ಒಂದಾಗೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಸರ್ವರಿಗೂ ವೇದಿಕೆ ಮೇಲಿರ್ತಕ್ಕಂಥ ಸರ್, ವಿಶೇಷವಾಗಿ ನಮ್ಮ ಭಿಕು ಸಿಂಗ್ ರಾಠೋಡ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು ದಯವಿಟ್ಟು. ಭಿಕು ಸಿಂಗ್ ರಾಠೋಡ್ ಸರ್ ಅವರು, ಸಂಗಮೇಶ್ ಅಣ್ಣ ಅವರು ಈಗ ಬಂದಿದ್ದಾರೆ, ಒಂದು ಕಾರ್ಯಕ್ರಮದ ಫೋಟೋ ತೆಗೆದುಕೊಳ್ಬೇಕು ದಯವಿಟ್ಟು ಸರ್. ಭಿಕು ಸಿಂಗ್ ರಾಠೋಡ್ ಸರ್ ಅವರು ನಮ್ಮ ಪ್ರತಿಭಾ ಪುರಸ್ಕಾರದ ಸಂಪೂರ್ಣ ವೇದಿಕೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಜೋರಾದ ಚಪ್ಪಾಳೆ ಇರಲಿ ಅವರಿಗೆ. ಸೊ ಅವರಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಮಾನ್ಯ ಶಾಸಕರು ಮತ್ತು ಬಸವರಾಜ್ ಬೆಳವಣಿಗೆ ಸರ್ ಅವರು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೀವಿ ಸರ್. ಸಂಗಮೇಶ್ ಅಣ್ಣವರು ಬಂದಿದ್ದಾರೆ, ಅವರಿಗೆ ಸ್ವಾಗತ ಸರ್. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಬಂಜಾರ ಸಮಾಜದ 4ನೇ ಕ್ರೀಡಾಕೂಟವನ್ನ ಉದ್ಘಾಟಿಸಿದ್ದಾರೆ. ಈಗ ದಯವಿಟ್ಟು ಎಲ್ಲಾ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೆ ಈಗ ಕ್ರೀಡಾಕೂಟವನ್ನು ಚಾಲನೆ ಮಾಡೋದಕ್ಕೆ ಧನ್ಯವಾದಗಳು ಸರ್. ಇಂದಿನ ಈ ಕ್ರೀಡಾಕೂಟದ ಕ್ರೀಡಾಕೂಟದ ಉದ್ಘಾಟನೆಯನ್ನ ಮಾನ್ಯ ಶಾಸಕರು ಮತ್ತು ಬಸವರಾಜ್ ಬೆಳವಣಿಗೆ ಸರ್ ಅವರು ಮಾಡ್ತಾ ಇದ್ದಾರೆ. ಸೊ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ನೆರವೇರಿಸಿಕೊಳ್ಬೇಕಂತ ವಿನಂತಿ. ಮಾನ್ಯ ಶಾಸಕರು ಹಾಗೂ ಜಿಲ್ಲಾ ಅಧ್ಯಕ್ಷರ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮಾನ್ಯ ಬಸವರಾಜ್ ಬೆಳವಣಿಗೆ ಸರ್ ಹಾಗೂ ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಎಲ್ಲಾ ಕ್ರೀಡಾಪಟುಗಳು ತಮ್ಮ ತಮ್ಮ ಪರಿಚಯವನ್ನು ಮಾಡಿಕೊಳ್ಬೇಕು. ಮಾನ್ಯ ಶಾಸಕರ ಹತ್ರ ದಯವಿಟ್ಟು ತಮ್ಮ ಇಲಾಖೆ ಪಡ್ಕೋ ಆದಷ್ಟು ಬೇಗ ಎಲ್ಲ ನಮ್ಮ ಕ್ರೀಡಾಪಟುಗಳು ಎಲ್ಲ ಕ್ರೀಡಾಪಟುಗಳು ತಮ್ಮ ಪರಿಚಯವನ್ನು ಮಾನ್ಯ ಶಾಸಕರಿಗೆ ಹಾಗೂ ಜಿಲ್ಲಾ ಅಧ್ಯಕ್ಷರಿಗೆ ಪರಿಚಯವನ್ನು ಮಾಡಿಕೊಂಡು, ಇದಾದ ನಂತರ 100 ಮೀಟರ್ ಓಟ 45 ವರ್ಷಕ್ಕಿಂತ ಕೆಳಮಟ್ಟ ಇರುವಂತ ಓಪನ್ ಅವರಿಗೆ 100 ಮೀಟರ್ ಓಟ ಮೊದಲಿಗೆ ಇದೆ. ಎಲ್ಲ ಸಿದ್ಧತೆ देखो काय मार जो आपण बंजारा समाजाचा जो सरकारी नोकर संघटने कार्यक्रम रोजचा क्रीडाकूट इरमाई डॉक्टर यादव ब्याच और सोबत ताराज चव्हाण ब्याच ಶ್ರೀ ನಾಗರಾಜ್ ಅವರು ಬರ್ಬೇಕು. ಎಲ್ಲಿದ್ರು ದಯವಿಟ್ಟು ನಾಗರಾಜ್ ಅವರು ದಯವಿಟ್ಟು ವೇದಿಕೆ ಹತ್ರ ಬರ್ಬೇಕು. ನಾಗರಾಜ್ ಇವತ್ತಿನ ಅಫಿಷಿಯಲ್ ಅಂಪೈರ್ ಆಗಿ ಬಂದಂತಹ ಶ್ರೀ ನಾಗರಾಜ್ ಬರಬೇಕು, ದಯವಿಟ್ಟು ಬರಬೇಕು. ಮಾನ್ಯ ಶಾಸಕರಿಂದ ತಮಗೆ ಅಭಿನಂದನೆ ಸಲ್ಲಿಸಲಾಗುತ್ತದೆ. ದಯವಿಟ್ಟು ಬೇಗ ಬರಬೇಕು ವೇದಿಕೆಗೆ. ಅರುಣ್ ಕುಮಾರ್ ದಯವಿಟ್ಟು ಇಲ್ಲೇ ನಿಂತ್ಕೋಬೇಕು.
काही गप बेसनीच आहे काही वळला तो मुंडवर कपडे ता मुंडवर कपडे आवाज आवता ಎಲ್ಲ ತಮ್ಮ ಪರಿಚಯವನ್ನ ಮಾನ್ಯ ಶಾಸಕರು ಹಾಗೂ ಜಿಲ್ಲಾ ಅಧ್ಯಕ್ಷರ ಹತ್ತಿರ ಮಾಡಿಕೊಂಡು 100 ಮೀಟರ್ ಓಟದ ಸಿದ್ಧತೆಯಲ್ಲಿರಬೇಕು. ಹಲೋ ರಾಕೇಶ್ ಜಿ, ಸರ್ ಮಹಿಳೆಯರಿಗಾಗಿ ಫಸ್ಟ್ 100 ಮೀಟರ್. ಮಹಿಳೆಯರಿಗಾಗಿ 100 ಮೀಟರ್. ಹಾ, ಓಕೆ ಸರ್. ಓಕೆ, ಈಗ 100 ಮೀಟರ್ ಓಡುವಂತಹ ಮಹಿಳೆಯರು ದಯವಿಟ್ಟು ಸ್ಟಾರ್ಟಿಂಗ್ ಏರಿಯಾ ಹತ್ರ ಕರ್ಕೊಂಡು ಹೋಗ್ಬೇಕು. ಅಯ್ಯೋ ದೌಡ ತಮ್ಮ 100 ಮೀಟರ್ ಓಡುವಂತ ಮಹಿಳೆಯರು. ನೆಕ್ಸ್ಟ್ ಅದಾದ ನಂತರ ಮಕ್ಕಳಿಗಾಗಿ 100 ಮೀಟರ್ ಓಡುವಂತ ಮಹಿಳೆಯರು ದಯವಿಟ್ಟು 100 ಮೀಟರ್ ಗೆರೆ ಹತ್ರ ಹೋಗ್ಬೇಕು. ಸರ್ ಬರೋಣ ಸರ್, ಶಾಸಕರಿಗೆ ಹೋಲಿ ಅಧ್ಯಕ್ಷರೇ ಬಿಡಿ ಸರ್ ಬರೋಣ ಸರಿ ಬಲ್ಲ ನಡಿಯ. ಮಾನ್ಯ ಶಾಸಕರಿಂದ ಇವತ್ತಿನ ಈ ಕಾರ್ಯಕ್ರಮದ ನಿರ್ಣಾಯಕರಾಗಿ ಅಂಪೈರ್ ಆಗಿ ಬಂದಂತಹ ಇಬ್ರು ಅಂಪೈರ್ ನಾಗರಾಜ್ ಸರ್ ಹಾಗೂ ಅರುಣ್ ಅವರಿಗೆ ಹೂಗುಚ್ಛ ನೀಡುವ ಮೂಲಕ ಅಭಿನಂದನೆ ಸಲ್ಲಿಸಬೇಕಾಗಿ ಮಾನ್ಯ ಶಾಸಕರಲ್ಲಿ ಒಂದು ಮನವಿ, ಚಿಕ್ಕದಾದ ಮನವಿ. 100 ಮೀಟರ್ 11 ಸೆಕೆಂಡ್ ಮಾಡ್ತಾರೆ ಸರ್. ಸರ್ ನ್ಯಾಷನಲ್ ಮೆಡಲ್ ಸರ್. ಹಾಂ ನ್ಯಾಷನಲ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈಟ್ ಹೌದು ಸರ್, ಹೌದು ರಾಕೇಶ್ ಎಸ್ ಸರ್. 100 ಮೀಟರ್ ಎಲ್ಲ ಸುರೇಶ್ ಸರ್, ಮಹಿಳೆಯರಿಗಾಗಿ 100 ಮೀಟರ್ ಮೊದಲ ದಯವಿಟ್ಟು ಸ್ಟಾರ್ಟಿಂಗ್ ಗೆರೆಯಿಂದ ತಾವೇ ಬರಬೇಕು ಸರ್. ಇದಾದ ನಂತರ ಮಕ್ಕಳಿಗಾಗಿ ದಯವಿಟ್ಟು ಟಗರ್ಗೋ ಬಾತಿಕ್ಕಿರ ಸರ್ ಸರ್ ಗೋ ಬಾಯ್ ಅರುಣ ಮಂಜುಳಾಬಾಯಿ ಅರುಣ मंजुळाबाई सर मंजुळाबाई टी शर्ट आम्हाला तुम्हारे सर उद्या का जो संडे जो आएंगे अरुण भड़कर भाई बताओ नहीं पार्टिसिपेट भाई छिचापर्यंत नेक्स्ट तुम हेड जाओ हेड पडको रनिंग रनिंग मंजुळाबाई अरुण ರೈಟ್ ಓಕೆ 100 ಮೀಟರ್ ನಾಗರಾಜ್ ಸರ್ ರೆಡಿ ಓಪನ್ ಎಲ್ಲ ಒಳಗಡೆ ಇರಬೇಡ್ರಿ ದಯವಿಟ್ಟು ಟ್ರ್ಯಾಕ್ ಮೇಲೆ ಓಡಾಡಬೇಡ್ರಿ ನೀವು ಬರಬೇಕಾದ್ರೆ ಡ್ಯಾಶ್ ಆಯ್ತು ಅಂದ್ರೆ ಬಿದ್ದು ಬಿಡ್ತೀರಿ ಅದಕ್ಕಾಗಿ ಎಲ್ಲ ಟ್ರ್ಯಾಕ್ ಬಿಟ್ಟು ದೂರ ಸರಿ ಅರುಣ್ ಬೇಗ ಓಡಬೇಕು ರೆಡಿ 100 ಮೀಟರ್ ಟ್ರ್ಯಾಕ್ ದಯವಿಟ್ಟು ಟ್ರ್ಯಾಕ್ ಮೇಲೆ ಇದ್ದವ್ರು ಇಲ್ಲಿ ಬರ್ರಿ ಸರ್ ದಯವಿಟ್ಟು ಸರ್ ಅವ್ರು ಹೆಸರು ಸರ್ ಸ್ವಲ್ಪ ಹಿಂದೆ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಾದಂಥ ಸರ್ ಅವರು ಯಾಕಂತಂದ್ರೆ ರೆಡಿ 100 ಮೀಟರ್ ಓಪನ್ ರೆಡಿ ರೆಡಿ ಹರಾರಿ एक फोटो काढायचा एक फोटो होब्रा हाँ होब्रा भैया हाँ होत्रा होब्रा ओ सुबह से केळो नका बरं आलडा तो जरा बरं कॉपी रेट आवतो आलडा जुता आपण व्हिडिओ मध्ये ರೆಡಿ
ಮಹಿಳೆಯರಿಗಾಗಿ ನೋಡ್ಬಿಟ್ಟು ಜೋರಾಗಿ ಚಪ್ಪಾಳೆ ತಟ್ಟಬೇಕು ಎಲ್ಲರೂ. एक मिनट बरो 1 सेकंड ना ಟ್ರ್ಯಾಕ್ ಬಿಡ್ರಿ ಕಾಣಲ್ಲ ಟ್ರ್ಯಾಕ್ ಬಿಡ್ರಿ